ಮೇಡಮ್ ಅವ್ರೆ. ನಿಂತ್ಕೊ ಮೀನಾಕ್ಷಿ, ಹತ್ರ ಹೋಗ್ಬೇಡ. ಇಲ್ದಿರೋ ಅಭಿನ ಇದಾನೆ ಅನ್ಕೊಂಡ್ ಮಾತಾಡ್ತಿದಾರೆ ರೀ. ಅವಾಗಿಂದ ಅಮ್ಮ ಹೀಗೆ ಆಡ್ತಿದ್ದಾಳೆ ಅಂಕಲ್. ಅಣ್ಣ ಬಂದಿದ್ದಾನೆ ಅಂತ ನನ್ನ ಹತ್ರ ಹೇಳ್ತಿದ್ದಾರೆ. ಭಯ ಆಗಿ ನಿಮ್ಮ ಹತ್ರ ಬಂದು ಹೇಳ್ದೆ. ಪಾಪ ಮೇಡಮ್ ಅವರು ಅಭಿ ಅವರು ಬರ್ತಾರೆ ಅಂತ ಕಾದು ಕಾದು ಬರ್ತಾರೆ ಅಂತ ಯೋಚನೆ ಮಾಡ್ತಿದ್ರೇನೋ. ಮೇಡಮ್ ಅವ್ರನ್ನ ಹಾಗೆ ಇರೋಕ್ ಬಿಟ್ಬಿಡೋಣ. ಆ ಸಂತೋಷನ ಹಾಳು ಮಾಡೋದು ಬೇಡ. ಅಭಿ ವಾಪಸ್ ಬರೋವರೆಗೂ ಮೇಡಮ್ ಅವರು ಆ ಭ್ರಮೆಲಿ ಇರೋದೇ ಒಳ್ಳೇದು. ಇವಾಗ ನೀನ್ ಬಂದೆ, ನನ್ಗೆ ಸಂತೋಷ ಆಗ್ತಿದೆ. ಅಯ್ಯೋ ರಾಮ, ಯಾವಾಗ ಊಟ ಮಾಡಿದ್ಯೋ? ಇರು, ಊಟ ತಗೊಂಡ್ ಬರ್ತೀನಿ. ಇಲ್ಲೇ ಇರು. ಇಲ್ಲೇ ಇರು. ಅಣ್ಣವ್ರೆ, ಅದ್ಕೆ ಕೇಶವ ಬನ್ನಿ. ನೋಡಿ, ನಮ್ಮ ಅಬ್ಬಿ ಬಂದ್ಬಿಟ್ಟ. ನೋಡಿ ಅಭಿ, ನಮ್ಮ ಅಬ್ಬಿ ಬಂದಿದ್ದಾನೆ. ನನ್ ಮೇಲಿನ ಪ್ರೀತಿಯಿಂದ ಸಂಜೆ ಒಳಗೆ ವಾಪಸ್ ಬಂದ್ಬಿಡ್ತಾನೆ ಅಂದ್ರಿ ಅಲ್ವಾ? ನೀವ್ ಹೇಳ್ದಾಗೆ ಬಂದ್ಬಿಟ್ಟ. ಅಭಿ, ನಿನಗೋಸ್ಕರ ನಾಣಿ ಅಂಕಲ್ ಕೇಶವ ತುಂಬಾ ಹೊತ್ತು ಹುಡುಕಿದ್ರು ಗೊತ್ತಾ? ಅವರಿಗೆ ಥ್ಯಾಂಕ್ಸ್ ಹೇಳು. ಥ್ಯಾಂಕ್ಸ್ ಅಂಕಲ್. ಥ್ಯಾಂಕ್ಸ್ ಕೇಶವ. ಅಣ್ಣವ್ರೇ, ಕೇಶವ, ಅಭಿ ನಿಮಗೆ ಥ್ಯಾಂಕ್ಸ್ ಹೇಳ್ದ. ಇಟ್ಸ್ ಓಕೆ ಅಭಿ. ಸಾರಿ ಅಣ್ಣವ್ರೆ, ಆಗ್ಲೇ ನೀವು ಸುಳ್ಳು ಹೇಳಿದ್ರಿ ಅಂತ ನಾನು ಫೀಲ್ ಆದೆ. ಆದ್ರೂ ನೀವು ನನ್ನ ಆನಂದಕ್ಕೋಸ್ಕರನೇ ಅಲ್ವಾ ಸುಳ್ಳು ಹೇಳಿದ್ದು? ಅವಾಗ ನನ್ಗೆ ಅರ್ಥನೇ ಆಗ್ಲಿಲ್ಲ. ಅಭಿ ವಾಪಸ್ ಬಂದ್ಮೇಲೆ ನಿಮ್ ನಂಬಿಕೆನೇ ನಿಜ ಆಯ್ತು. ಅದಕ್ಕೆ ನಿಮಗೆ ಹೇಳಿರ್ಲಿಲ್ವಾ ಅಭಿ ನನ್ನ ಬಿಟ್ಟು ಇರೋದಿಲ್ಲ ಅಂತ? ನೋಡಿದ್ರ, ವಾಪಸ್ ಬಂದ್ಬಿಟ್ಟ. ಅಭಿ, ಆಂಟಿ ಕೂಡ ಥ್ಯಾಂಕ್ಸ್ ಹೇಳು. ನೀನ್ ಹೊರಟೋದೆ ಅಂತ ನಾನು ಅಳ್ತಿದ್ರೆ ನನ್ಗವರು ಸಮಾಧಾನ ಮಾಡಿದ್ರು, ನನಗೆ ಧೈರ್ಯ ಹೇಳಿದ್ರು. ಆಂಟಿಗೆ ಥ್ಯಾಂಕ್ಸ್.